ಸಾಧ್ಯಷ್ಟು ಮಟ್ಟಿಗೆ ಕೂಡಿ ಹೋಗುವಂಥ ಗಾಂಧಿ ತತ್ವ ನೆಲಗಟ್ಟಿನ ಹೋಗುವಂಥ ವಿಚಾರಗಳನ್ನ ಮೇಲೆ ಕಾಂಗ್ರೆಸ್ ಬಿಂಬಿಸ್ತಾ ಇತ್ತು. ಹೀಗಾಗಿ ಭಾರತ ಜೊತೆಗೆ ಇನ್ನುಳಿದ ದೇಶಗಳು ಸಹಿತ ಆದಷ್ಟು ಗೆಳೆತನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ವು. ಅಷ್ಟೇ ಯಾಕೆ ನಮ್ಮ ದೀಪಾವಳಿನ ಸಹಿತ ಇವತ್ತು ಅಮೇರಿಕ ಇರ್ಬೋದು ಅಥವಾ ಯುರೋಪ್ ಕಂಡು ಇರ್ಬೋದು ಆಚರಣೆ ಮಾಡ್ತಾಯಿದ್ದಾರೆ. ಅಲ್ಲೇ ಆದಷ್ಟು ಭಾರತದ ಜೊತೆಗಿನ ಸಂಬಂಧವನ್ನು ಗಟ್ಟಿಗೊಳಿಸ್ತಾ ಹೋಗ್ತಾ ಇರ್ತಾರೆ ಮತ್ತು ತಮ್ಮ ಪ್ರೀತಿಯನ್ನು ತೋರಿಸ್ತಾ ಇರ್ತಾರೆ. ಇಂಥ ಪ್ರಸಂಗದಲ್ಲಿ ನಮ್ಮವರು ಅದರಲ್ಲೂ ಮುಖ್ಯವಾಗಿ ಕಳೆದ 11 ವರ್ಷಗಳಿಂದ ನಮ್ಮ ಮೋದಿಯವರು ಬಂದಾಗ ಇಂಥ ಘಟನೆಗಳು ಮೇಲೆ ರಿಪೀಟ್ ಆಗೇ ಇಲ್ಲ. ಇಸ್ಲಾಮರ ಇದಾಗಿರ್ಬೋದು, ಏನಪ್ಪ ಮಸೀದಿ ಆಗಿರ್ಬೋದು, ಕ್ರಿಶ್ಚಿಯನ್ ಚರ್ಚ್ ಆಗಿರ್ಬೋದು, ಇನ್ನುಳಿದವರ ಪ್ರಾರ್ಥನಾ ಸ್ಥಳಗಳಿಗೆ ಹೋಗುವಂಥದ್ದು ಬರುವಂಥದ್ದು ಮಾಡಿದರೆ ನಿಶ್ಚಿತವಾಗಿಯೂ ಒಂದು ಒಳ್ಳೆಯ ಇಂಪ್ರೆಷನ್ ಇರ್ತಿತ್ತು ಅಂತ ಅನ್ನೋದು ಎರಡು ಮಾತಿಲ್ಲ. ಹೇಳಿದ್ದಿಲ್ಲ ಈಗಾಗಲೇ ನಮ್ಮ ವಾಷಿಂಗ್ಟನ್ ಪೋಸ್ಟ್ ಇರ್ಬೋದು, ನ್ಯೂಯಾರ್ಕ್ ಟೈಮ್ಸ್ ಇರ್ಬೋದು, ಅಥವಾ ರಾಯ್ಟರ್ಸ್ ಇರ್ಬೋದು, ಇಂಗ್ಲೆಂಡಿನದು ಎಲ್ಲ ಪತ್ರಿಕೆಗಳಲ್ಲಿ ಇವತ್ತು ಟೀಕೆಗಳು ಭಾಳ ಬರ್ತಾ ಇದ್ದಾವೆ. ಯಾಕಪ್ಪ ಅಂದ್ರೆ ನಮ್ಮ ಬಜರಂಗ ದಳ ಮತ್ತು ಅದೇ ಕಾಲಕ್ಕೆ ರಾಮ್ ಸೇನೆ ಈ ಸಂಘಟನೆಗಳಿಂದಾಗೆ ಸಾಕಷ್ಟು ಬೇರೆ ಬೇರೆ ಸಮುದಾಯಕ್ಕೆ ತೊಂದರೆ ಆಗಿದ್ದನ್ನು ಅದರಲ್ಲೂ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ರಿಗೆ ಮೇಲೆ ನಡೀತಿರೋ ದಾಳಿಗಳ ಬಗ್ಗೆ ಭಾಳ ಚರ್ಚೆ ಆಗಿದೆ. ಹೀಗಾಗಿ ಭಾರತದ ಬಗ್ಗೆ ಮೊದಲಿದ್ದಂಥ ಸಾಫ್ಟ್ ಕಾರ್ನರ್ ಇವತ್ತು ಇಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಆಗ್ತಾಯಿದೆ. ಅದಕ್ಕೆ ಮೊನ್ನೆ ನಡೆದಂಥ ಘಟನೆಯೂ ಸಾಕ್ಷಿ. ಯಾಕಂದ್ರೆ ಪಾಕಿಸ್ತಾನದ ಮೇಲೆ ದಾಳಿ ಆಯಿತು, ಪಾಕ್ ಕಪಾಡಿ ಮೇಲೆ ನಾವು ಗೆದ್ದೀವಿ ಮಾಡಿದ್ವಿ ಅನ್ನೋ ಸಂದರ್ಭದಲ್ಲೇ ನೀವು ನೋಡಿರ್ಬೋದು ಯಾವ ರೀತಿ ನಮ್ಮಿಂದ ಇಡೀ ಜಗತ್ತು ದೂರ ಸರಿತು ಅಂತೇಳಿ. ಪಾಕಿಸ್ತಾನದ ವಿರೋಧವಾಗಿ ಯಾವ ಒಂದು ದೇಶನೂ ಮಾತಾಡಲಿಲ್ಲ ಆ ಸಂದರ್ಭದಲ್ಲೇ. ಯಾಕಪ್ಪ ಅಂತಂದ್ರೆ ಆ ರೀತಿ ನಮ್ಮನ್ನು ನಾವು ಹೆಸರು ಕೆಡಿಸ್ಕೊಂಡ್ಬಿಟ್ಟಿದ್ದೀವಿ ಅಂತ. ಇಲ್ಲಿ ಬುಲ್ಡೋಜರ್ ಆಗಿರ್ಬೋದು, ಮಾಬ್ ಲಿಂಚಿಂಗ್ ಆಗಿರ್ಬೋದು, ಲವ್ ಜಿಹಾದ್ ಆಗಿರ್ಬೋದು, ಇವುಗಳ ಅನೇಕ ಕ್ರಿಶ್ಚಿಯನ್ರ ಅನೇಕ ಚರ್ಚೆಗಳನ್ನು ನಾವು ಏನಪ್ಪ ಅಂದರೆ ಕೆಡುವುದನ್ನಾಗಿರ್ಬೋದು, ಅಥವಾ ಮೂರ್ತಿನ ಕೆಡುವುದಾಗಿರ್ಬೋದು, ಯೇಸು ಕ್ರಿಸ್ತನ ಮೂರ್ತಿನ ಕೆಡುವುದಾಗಿರ್ಬೋದು, ನಮ್ಮ ಬಜರಂಗ ದಳದಿಂದ ಮತ್ತು ರಾಮ್ ಸೇನೆ ಇನ್ನುಳಿದ ಸಂಘ ಪರಿವಾರಗಳಿಂದ ನಡೆದಂಥ ದಾಳಿಗಳನ್ನು ವಿದೇಶಗಳಲ್ಲಿ ಎಕ್ಸಾಗ್ರೇಷನ್ ಆಗಿ ತೋರಿಸಿದ್ದರಿಂದಾಗಿಯೋ ಬೇಡ ವಾಸ್ತವವಾಗಿ ತೋರಿಸಿದ್ದರಿಂದಾಗಿಯೋ ಅಲ್ಲಿ ನಾಯಕರು ಸಹಜವಾಗಿ ಭಾರತದ ವಿರೋಧಿ ನಿಲುವನ್ನು ತಾಳ್ತಾ ಬಂದಿದ್ದನ್ನು ನಾವು ಗಮನಿಸಬೇಕಾಗಿದೆ. ಅದು ಸ್ಪಷ್ಟವಾಗಿ ಈ ಏನಪ್ಪ ಅಂದ್ರೆ